Praise the Lord. Greetings to you all in the name of our Lord and Savior Jesus Christ. Today's Bible verse, Psalms 5 verse 3. At sunrise I offer my prayer and wait for your answer. ಕೀರ್ತನೆಗಳು 5:3 ವಚನ. ಉದಯ ಕಾಲದಲ್ಲಿಯೇ ಪ್ರಾರ್ಥನೆಯನ್ನು ಸಮರ್ಪಿಸಿ ಸದುತ್ತರವನ್ನು ಎದುರು ನೋಡುತ್ತಿರುವೆನು. ಈ ಕೀರ್ತನೆಯನ್ನು ಬರೆದಾತನು ಅರಸನಾದ ದಾವೀದನು. ಈತನು ಇಲ್ಲಿ ಈ ಮಾತನ್ನು ಹೇಳ್ತಾ ಇದ್ದಾನೆ. ಏನೆಂದರೆ, ಉದಯ ಕಾಲದಲ್ಲಿ ಅಂದರೆ ಬೆಳಗಿನ ಜಾವದಲ್ಲಿಯೇ ನಾನು ದೇವರಿಗೆ ಪ್ರಾರ್ಥನೆಯನ್ನು ಮಾಡುವೆನು. ಮತ್ತು ಅಷ್ಟು ಮಾತ್ರವಲ್ಲದೆ ಉತ್ತರಕ್ಕಾಗಿ ದೇವರಿಂದ ಯಾವ ಉತ್ತರ ಬರುತ್ತದೆಯೋ, ಯಾವ ಆಶೀರ್ವಾದ ಬರುತ್ತದೆಯೋ ಎಂಬುದಾಗಿ ಆತನು ನಾನು ಎದುರು ನೋಡುತ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಹೌದು, ದೇವರಲ್ಲಿ ಆತನು ಕಾಯ್ದು ಕುಳಿತಿದ್ದಾನೆ. ಹೌದು ನನ್ನ ಪ್ರಿಯ ದೇವಜನರೇ, ನಾವು ಕೂಡ ಇದನ್ನೇ ಮಾಡಬೇಕು. ನಾವು ನಮ್ಮ ದಿನದ ಕಾರ್ಯಗಳನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚಿತವಾಗಿ ಉದಯ ಕಾಲದಲ್ಲಿ ಬೆಳಗಿನ ಜಾವದಲ್ಲಿ ಬೇಗ ಎದ್ದು ಕರ್ತನಿಗೆ ಪ್ರಾರ್ಥನೆ ಮಾಡುವಂಥವರಾಗಿರಬೇಕು. ನಮ್ಮ ಜೀವಿತದಲ್ಲಿ ಯಾವ ಅವಶ್ಯಕತೆಗಳು ಇರುವುದಾದರೂ ಕೂಡ ಮೊದಲು ದೇವರಿಗೆ ಸ್ತೋತ್ರ ಮಾಡಿ, ನಂತರ ನಮ್ಮ ಪ್ರಾರ್ಥನೆಯನ್ನು, ನಮ್ಮ ವಿಜ್ಞಾಪನೆಯನ್ನು ಕರ್ತನ ಮುಂದೆ ಇಟ್ಟು ಕರ್ತನ ಬಳಿ ಕಾಯ್ದು ಕುಳಿತುಕೊಳ್ಳಬೇಕು. ಕರ್ತನಿಗಾಗಿ ನಾವು ಕಾತುರದಿಂದ ಎದುರು ನೋಡುತ್ತಿರುವಾಗ ಆತನು ನಮಗೆ ಸದುತ್ತರವನ್ನು ದಯಪಾಲಿಸುತ್ತಾನೆ. ಹಬಕ್ಕೂಕ 2 ವಚನದಲ್ಲಿ ನಾವು ನೋಡ್ತೇವೆ, ಯೆಹೋವನು ನನಗೆ ಏನು ಹೇಳುವನೋ ಎಂಬುದಾಗಿ ನಾನು ಎದುರು ನೋಡುವೆನು ಎಂಬುದಾಗಿ. ಹೌದು, ನನ್ನ ದೇವರು ನನಗೆ ಇವತ್ತು ಯಾವ ಮಾತನಾಡುತ್ತಾರೆ ಎಂಬುದಾಗಿ ನಾವು ಕಾತುರದಿಂದ ಕೇಳಿಸಿಕೊಳ್ಳುತ್ತಿರುವಾಗ ನಮ್ಮ ದೇವರು ನಮಗೆ ಸದುತ್ತರವನ್ನು ಕೊಡುತ್ತಾರೆ, ನಮ್ಮೊಟ್ಟಿಗೆ ಮಾತನಾಡುತ್ತಾರೆ. ಪ್ರಿಯರೇ, ಮೀಕ 7:7 ಈ ರೀತಿ ನೋಡ್ತೇವೆ. ಅಲ್ಲಿ ಆ ಪ್ರವಾದಿಯು ಈ ರೀತಿ ಹೇಳ್ತಾನೆ, ನಾನು ಯೆಹೋವನನ್ನು ಎದುರು ನೋಡುವೆನು, ನನ್ನ ರಕ್ಷಕನಾದ ದೇವರನ್ನು ನಾನು ಕಾದುಕೊಳ್ಳುವೆನು, ಆಗ ದೇವರು ನನ್ನ ಕಡೆಗೆ ಕಿವಿಗೊಡುವನು ಎನ್ನುವಂಥ ಮಾತನ್ನು ಅಲ್ಲಿ ಪ್ರವಾದಿ ಹೇಳ್ತಾ ಇದ್ದಾನೆ. ಪ್ರಿಯರೇ, ಹೌದು, ನಾವು ಕೂಡ ಪ್ರಾರ್ಥನೆ ಮಾಡಿ ಸದುತ್ತರಕ್ಕಾಗಿ ಎದುರು ನೋಡುತ್ತಾ ಇರುವಾಗ, ಕಾಯುತ್ತಾ ಇರುವಾಗ ದೇವರು ನಮ್ಮನ್ನು ಆಶೀರ್ವದಿಸುತ್ತಾರೆ, ನಮಗೆ ಸದುತ್ತರವನ್ನು ಕೊಡುತ್ತಾರೆ. ನಾವು ಕರ್ತನ ಪಾದದ ಬಳಿಯಲ್ಲಿ ಕುಳಿತುಕೊಳ್ಳುವಾಗ ನಮಗೆ ಆಶೀರ್ವಾದಗಳು ದೊರೆಯುವಂಥವುಗಳಾಗಿವೆ. ಮೊದಲನೇದಾಗಿ ನಾವು ನೋಡೋಣ, ಈಗಾಗಲೇ ನೋಡಿದ ಹಾಗೆ ಉದಯ ಕಾಲದಲ್ಲಿ ಪ್ರಾರ್ಥನೆಯನ್ನು ಸಮರ್ಪಿಸಿ ಸದುತ್ತರವನ್ನು ಎದುರು ನೋಡುತ್ತಿರುವಾಗ ಕರ್ತನು ನಮ್ಮ ಪ್ರಾರ್ಥನೆಯನ್ನು ಆಲಿಸುವನು, ನಮ್ಮ ಪ್ರಾರ್ಥನೆಗೆ ಸದುತ್ತರವನ್ನು ಕೊಡುವನು. ಎರಡನೆಯದಾಗಿ ಜ್ಞಾನೋಕ್ತಿ 20:22 ನಾವು ನೋಡುತ್ತೇವೆ, ಯಾರೆಲ್ಲ ಕರ್ತನ ಬಳಿ ಕಾಯ್ದು ಆತನ ಆಶೀರ್ವಾದಕ್ಕಾಗಿ ಕಾಯುತ್ತಾರೋ ಅಂಥವರನ್ನು ದೇವರು ಉದ್ಧರಿಸುವರು. ಕೇಡಿಗೆ ಮುಯಿ ತೀರಿಸುವನು ಅನ್ನಬೇಡ, ಯೆಹೋವನನ್ನು ನಿರೀಕ್ಷಿಸಿಕೊಂಡಿರು, ಆತನೇ ನಿನ್ನನ್ನು ಉದ್ಧರಿಸುವನು ಎಂಬುದಾಗಿ. ಹೌದು, ದೇವರ ಮೇಲೆ ನೀನು ನಿರೀಕ್ಷೆ ಇಟ್ಟಿರುವಾಗ ನಿನ್ನ ಜೀವಿತದಲ್ಲಿ ಆತನು ನಿನಗೆ ಹಂತ ಹಂತವಾಗಿ ಮೇಲೆ ತಂದು ನಿನ್ನನ್ನು ಉದ್ಧರಿಸುತ್ತಾರೆ. ಪ್ರಿಯರೇ, ಮೂರನೆಯದಾಗಿ ನಾವು ನೋಡೋಣ, ಯೆಶಾಯ 40:31 ನಾವು ನೋಡ್ತೇವೆ, ಯಾರು ಕರ್ತನಲ್ಲಿ ನಿರೀಕ್ಷೆಯುಳ್ಳವರಾಗಿರ್ತಾರೋ ಅಂಥವರನ್ನ ದೇವರು ಆಶೀರ್ವದಿಸುತ್ತಾರೆ, ಅವರು ಹೊಸ ಬಲವನ್ನು ಹೊಂದುತ್ತಾರೆ, ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು, ಓಡಿ ದಣಿಯರು, ನಡೆದು ಬಳಲರು ಎಂಬುದಾಗಿ. ಹೌದು, ಕರ್ತನ ಮೇಲೆ ನಾವು ನಿರೀಕ್ಷೆ ಇಟ್ಟು ಜೀವಿಸುವಾಗ ನಮ್ಮ ಜೀವಿತದಲ್ಲಿ ಹೊಸ ಬಲ, ಹೊಸ ಶಕ್ತಿ, ಹೊಸ ಉತ್ತೇಜನ, ಹೊಸ ಹುರುಪು ಬರುವಂಥದ್ದಾಗಿದೆ. ಇವತ್ತು ನೀನು ಬಲಹೀನನಾಗಿರಬಹುದು, ನಿರುತ್ಸಾಹದಿಂದಿರಬಹುದು, ಆದರೆ ದೇವರ ಮೇಲೆ ನೀನು ನಿರೀಕ್ಷೆ ಇಟ್ಟು ಜೀವಿಸುತ್ತಾ ಇರುವಾಗ, ಕೆಲಸ ಕಾರ್ಯಗಳಲ್ಲಿ ಕೈ ಹಾಕುವಾಗ ದೇವರು ನಿನ್ನೊಟ್ಟಿಗೆ ಇದ್ದು ನಿನಗೆ ಹೊಸ ಬಲವನ್ನು ಕೊಡ್ತಾರೆ. ನಾಲ್ಕನೆಯದಾಗಿ ನಾವು ನೋಡೋಣ, ಯೆಹೋವನ ಮೇಲೆ ನಿರೀಕ್ಷೆ ಇಟ್ಟವರು ನಾಚಿಕೆ ಪಡುವುದಿಲ್ಲ ಎಂಬುದಾಗಿ. ಯೆಶಾಯ 49:23 ನಾವು ನೋಡ್ತೇವೆ, ನಾನೇ ಯೆಹೋವನು, ನನ್ನನ್ನು ನಿರೀಕ್ಷಿಸಿಕೊಂಡವರು ಆಶಾಭಂಗ ಪಡರು ಎಂಬುದಾಗಿ. ಇಲ್ಲಿ ದೇವರು ಹೇಳ್ತಾ ಇದ್ದಾರೆ, ನಾನೇ ಯೆಹೋವನು, ಯಾರು ನನ್ನ ಮೇಲೆ ನಿರೀಕ್ಷೆ ಇಡ್ತಾರೋ ಅವರು ಯಾವತ್ತಿಗೂ ಆಶಾಭಂಗ ಪಡರು ಎಂಬುದಾಗಿ. ಅಂದರೆ ಕರ್ತನ ಮೇಲೆ ನಾವು ನಿರೀಕ್ಷೆ ಇಡಬೇಕು. ಕರ್ತನಾದ ದೇವರೇ ಸತ್ಯ ದೇವರು, ಆತನೇ ನನ್ನನ್ನು ಉದ್ಧರಿಸುವನು ಎಂಬುದಾಗಿ ನಾವು ಸಂಪೂರ್ಣವಾದ ಭರವಸೆ ಆತನ ಮೇಲೆ ಇಟ್ಟು ಜೀವಿಸುವಾಗ, ಆತನಿಗಾಗಿ ನಾವು ಕಾಯ್ದು ಕುಳಿತಿರುವಾಗ ಕರ್ತನು ಖಂಡಿತವಾಗಿಯೂ ನಮಗೆ
ಸದುತ್ತರವನ್ನು ಕೊಡ್ತಾರೆ, ನಮ್ಮ ಪ್ರಾರ್ಥನೆಯನ್ನು ಕೇಳಿಸಿಕೊಳ್ಳುತ್ತಾರೆ. ಹೀಗಾಗಲಿಕ್ಕೆ ದೇವರು ನನ್ನನ್ನು ನಿನ್ನನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಪರಲೋಕಗಳ ಒಡೆಯನಾಗಿರುವಂಥ ನಮ್ಮ ಪರಲೋಕದ ತಂದೆಯೇ, ನಿನಗೆ ಸ್ತೋತ್ರ ಉಂಟಾಗಲಿಪ್ಪ. ಇಂದು ನೀವು ನಿಮ್ಮ ಜೀವವುಳ್ಳ ವಾಕ್ಯದ ಮೂಲಕವಾಗಿ ಮಾತನಾಡಿದ್ದೀರಿ ದೇವ, ಅದಕ್ಕಾಗಿ ನಿಮ್ಮನ್ನು ಕೊಂಡಾಡ್ತೇವೆ ಸ್ವಾಮಿ. ಕರ್ತನೇ, ನಿನ್ನ ಪಾದದ ಬಳಿ ಬಂದು ನಾವು ಕಾಯ್ದು ಕುಳಿತಿರುವಾಗ ನೀನು ನಮಗೆ ಅನೇಕ ಆಶೀರ್ವಾದಗಳನ್ನು ಕೊಡುತ್ತಿ ಎಂಬುದಾಗಿ ಹೇಳಿದ್ದಕ್ಕಾಗಿ ಸ್ತೋತ್ರಪ್ಪ. ಉದಯ ಕಾಲದಲ್ಲಿಯೇ ದೇವರೇ, ದಾವೀದನಂತೆ ನಿನ್ನ ಪಾದದಲ್ಲಿ ಬಂದು ಪ್ರಾರ್ಥನೆ ಮಾಡಿ ಸದುತ್ತರಕ್ಕಾಗಿ ನಾವು ಇವತ್ತು ಕಾಯುತ್ತಾ ಕುಳಿತಿದ್ದೇವೆ ದೇವರೇ. ನಿನ್ನ ವಾಕ್ಯದೊಟ್ಟಿಗೆ ನಮ್ಮನ್ನು ಮಾತನಾಡು ಸ್ವಾಮಿ. ನಿನ್ನಲ್ಲೇ ನಿರೀಕ್ಷೆ ಇಟ್ಟಿದ್ದೇವೆ ದೇವ, ನಮ್ಮೆಲ್ಲರನ್ನು ಉದ್ಧರಿಸು ಕರ್ತನೆ. ನಿನ್ನಲ್ಲೇ ನಿರೀಕ್ಷೆ ಇಟ್ಟಿದ್ದೇವೆ ದೇವ, ಹೊಸ ಬಲವನ್ನು ಕೊಡು ಸ್ವಾಮಿ. ಅಪ್ಪ, ನಿನ್ನಲ್ಲೇ ನಿರೀಕ್ಷೆ ಇಟ್ಟಿದ್ದೇವೆ. ನಾವು ಎಂದಿಗೂ ಕೂಡ ಆಶಾಭಂಗ ಪಡದಂತೆ ಜೀವಿಸಲಿಕ್ಕೆ ಕೃಪೆ ಮಾಡು ಸ್ವಾಮಿ. ಅನೇಕರು ಅನಾರೋಗ್ಯತೆಯಲ್ಲಿರ್ಬೋದು ದೇವ, ನಿನ್ನ ಗಾಯವುಳ್ಳ ಹಸ್ತದಿಂದ ಅವರನ್ನು ಮುಟ್ಟು ಕರ್ತನೆ. ನಿನ್ನ ಸ್ವಸ್ಥತೆಯ ಕೈಯನ್ನು ಅವರ ಮೇಲೆ ಇರಿಸು ಸ್ವಾಮಿ. ಅನೇಕರು ವೃದ್ಧಾಪ್ಯದಲ್ಲಿದ್ದಾರೆ ದೇವ, ಬಲ ಇಲ್ಲದವರಾಗಿದ್ದಾರೆ ಸ್ವಾಮಿ. ನಿನ್ನನ್ನೇ ನಿರೀಕ್ಷಿಸ್ತಾ ಇದ್ದಾರೆ ದೇವ, ನೀನು ಕರುಣಿಸು. ನೀನು ಅವರಿಗೆ ಹೊಸ ಬಲವನ್ನು ಅನುಗ್ರಹಿಸು, ಯೌವನದ ಶಕ್ತಿಯನ್ನು ಕೊಟ್ಟು ದಯ ಪಾಲಿಸಬೇಕಾಗಿ ನಿನ್ನಲ್ಲಿ ಪ್ರಾರ್ಥಿಸುತ್ತಾ ಈ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇನೆ ತಂದೆಯೇ, ಆಮೇಲೆ.